ಯಾವ ಅರ್ಬಿನ ಹೋಗದಲ್ ನೋಡು. ನಾನು ಯಾವ ಹಾಕ್ಯಂಡು ಹೋಗ್ಲಿ? ಓಸು ಇಲ್ಲೇ ಸಿಗಿಸ್ತೇವೆ, ಇಲ್ಲೇ ಅದಾವ. ವಾಣಿ ಬಿಟ್ಟು ಹೊರಗೆ ಬರುವಲ್ಲ ದರಿದ್ರದಕ್ಕೆ. ನನಗೆ ನೋಡಿದ್ರೆ ಹಾಕ್ಯಂಡು ಕರಿವಿಲ್ ನೆಟ್ಗೆ ಓಸು ಒಗ್ಯಾದ್ರಾಗದವು. ಈಕೆ ಹೋಗಿ ನಾನು ಯಾಕೆ ಹೋಗಿ ಹೇಳಿ? ನಾ ಹೋಗೋದಿಲ್ಲ, ನಾ ಮಾತಾಡ್ಸಲ್ಲಕ್ಕಿನ. ನನ್ನ ಕಣ್ಣಿಗೆ ಬಿದ್ರಲ್ಲ ಮತ್ತೆ ಹಂಗೆ ಕುತ್ತಿಗೆ ಹಿಚ್ಚುತ್ತಾನೆ ಹಾಕಿದ್ರೆ. ಹೌದು ಮತ್ತೆ ಹಂಗೆ ಮಾಡ್ಯಾಳಕಿ. ಇನ್ನು ತದಕ್ ತಡಿ ನಾನು ಅಂತಂದು ಕುಂತ್ಲಾಳ ಒಳಗೆ ಪಾಣೆ ಹೊಕ್ಕೊಂಡು. ಕುಂದ್ರಲಿ ಎಷ್ಟು ದಿನ ಕುಂದಿರ್ತಾಳ ನಾನು ನೋಡ್ತಾನೆ. ಮನೆ ಹಾಕ್ಯಣ ಕರಿಬಿಲ್ಲ ಅಂದ್ರೆ ಹೊಸ ಅರ್ಬಿ ತಗೊಂಡ್ಬಿಡ್ತೀನಿ, ಹೊಸ ಅರ್ಬಿ ಹಾಕ್ಯಂದು ಹೋಗ್ತಾನೆ. ಏನು ಕೆಲಸ ಬಿಟ್ಟು ಕುಂದ್ರಾಕತ್ತೇನ? ನಾನು ಏನು ತಂದು ಹಾಕೋದಲ್ಲ ಮನೆಗೆ. ಉಪವಾಸ ಕುಂದ್ರಲಿ ಗೊತ್ತಾಗತ್ತಿಕ್ಕಿಗೆ. ಪಾಣೆ ಹೊಕ್ಕೊಂಡು ಕುಂದಿರ್ತಾಳ, ಹೊಕ್ಕೊಂಡು ಎಷ್ಟು ದಿನ ಉಪವಾಸ ಅಲ್ಲೇ ಕುಂದಿರ್ತಾಳ ನಾನು ನೋಡ್ತಾನೆ. ಅಲ್ಲಿ ಉಪವಾಸ ಸೆಟಿಲಿಕ್ಕಿ. ಎಷ್ಟು ಥಂಡಿ ಐತಿ. ಮಕ್ಕೋಬೇಕು ಇನ್ನೂ ಸ್ವಲ್ಪ ಮಕ್ಕೋಬೇಕು ಅನಿಸ್ತತಿ. ನಿದ್ದಿ ಬೆಳಗ್ಗೆದ್ದ ನಿದ್ದಿ ಜೋರು ಬರ್ತಾವ. ಇನ್ನೂ ಸ್ವಲ್ಪ ಮಕ್ಕೋಬೇಕು ಅನ್ನಂಗಾಗತ್ತಿ. ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಒಂದೇದ್ದು ಹೋಗಬೇಕು. ಹೋಗ್ಲಿಲ್ಲ ಅಂದ್ರೆ ನಿರ್ಮ ಇಲ್ಲ. ಹೇಳ್ಬಾರ್ದು ಅಂತ ಅನ್ಸಿದ್ರು ಎದ್ದು ಹೋಗಬೇಕು. ಸಣ್ಣಾಗಿದ್ದಾಗೆಲ್ಲ ಸಾಲಿಗೆ ಜಲ್ದಿ ಎದ್ದು ಹೋಗು, ಜಲ್ದಿ ಎದ್ದೇಳು ಸಾಲಿಗೆ ಹೊತ್ತಾಕತಿ, ಜಲ್ದಿ ಎದ್ದೇಳು ಸಾಲಿಗೆ ಹೊತ್ತಾಕತಿ ಅನ್ನಕ್ಕೆವ್ವ. ಸಣ್ಣರಿದ್ದಾಗಿಂದ ದೊಡ್ಡರಾಗ ತನಕ ಜಲ್ದಿ ಎದ್ದೆ ಸಾಲಿಗೆ ಹೋಗಿದ್ದಾತ. ಈಗ ದೊಡ್ಡರಾಗ್ಯವಪ್ಪ, ಈಗ ಒಂಚೂರು ಮಕ್ಕಳ ಅಂತಂದ್ರೆ ಈಗ ಜಲ್ದಿ ಎದ್ದು ನೌಕರಿಗೆ ಹೋಗ್ಬೇಕು. ನಮ್ಮ ಮನೆ ಬರ ಅಟ್ಟ ಸುಧಾರ್ಸಲ್ಲ. ದುಡಿಯಬೇಕಲ್ರಿ, ಏನ್ ಮಾಡ್ಬೇಕು? ಗಂಡ ಮಕ್ಕಳಾಗಿ ಹುಟ್ಟಿಂದ ದುಡಿಯಬೇಕು, ಬೇರೆ ಆಪ್ಷನ್ನೇ ಇಲ್ಲ. ದುಡ್ಡಿರ್ಲಿ ಬಿಡ್ಲಿ, ಸಾವುಕಾರ ಆಗ್ಲಿ ಬಡವರಾಗ್ಲಿ, ಗಂಡ ಮಕ್ಕಳಾಗಿ ಹುಟ್ಟಿದ ಮ್ಯಾಗ ದುಡಿಯಬೇಕಂದ್ರೆ ದುಡಿಯಬೇಕು, ಬೇರೆ ಆಪ್ಷನ್ ಇಲ್ಲ ನೋಡ್ರಿ. ಯಾಕ್ರಿ ಹಂಗೆ ನಮ್ಮನೆ ಕಳ್ರು ಓಡ್ ಬಂದಂಗೆ ಬರಕತ್ತಿಲ್ಲ? ಈ ಮನ್ಯಾಗ ಹಂಗಾಗೈತೆ ನನ್ನ ಪರಿಸ್ಥಿತಿ. ತೇಗ್ತಿದೆಯಲ್ಲ ಇವ್ ನಮ್ಮನಿ. ಕುಂತು ಯಾರ ನಮ್ಮನಿ ಆಗಿ ನೋಡಿ ನೀನು. ಬರೀ ಎಲ್ಲಿಂದ ಓಡ್ ಬಂದಿ? ಇಟ್ಟು ಬರೋದಾಗ ಅಲ್ಲೇ ತೇಗ್ತಿಯಲ್ಲಾಗ. ಈಗ ಯಾವ್ದಾರ ಹೊಸ ಸುದ್ದಿ ಕಿವಿಗೆ ಬಿತ್ತಾನ ಅದನ್ನ ನಿಮ್ಮ ಅವ್ಗೆ ಹೇಳ್ಬೇಕನ ಫೋನ್ ಮಾಡಿ. ನಮ್ಮ ಮನ್ಯಾನಾರ್ದು ಓಟ್ರು ನಿಮ್ಮ ಅವ್ರಿಗೆ ಫೋನ್ ಮಾಡಿ ಬರೀಲಿಲ್ಲ ಅಂದ್ರೆ ನಿನಗೆ ಸಮಾಧಾನ ಆಗೋದಿಲ್ಲ. ಅಯ್ಯ ನಿಮ್ದೊಳೆ ಚಲೋ ಆತ್ ಬಿಡ್ರಿ ಕತಿ. ನೀವರ ನನ್ನ ಕಷ್ಟ ಕೇಳೋದಿಲ್ಲ, ನಮ್ಮ ಅವ್ವರ ಕೇಳ್ತಾಳಲ್ಲ, ಮತ್ತೆ ಅಕ್ಕಿಗೂ ಹೇಳ್ಬಾರ್ದನ? ನೀವೇನ್ ಕುತ್ಕೊಂಡು ನನ್ನ ಜೋಡಿ ಮಾತಾಡಿ ನನ್ನ ಕಷ್ಟ ಕೇಳೋದು ಆಟ್ರಾಗ ಐತಿ. ನೀನು ಚೆನ್ನಾಗಿ ಮಾತಾಡಿದ್ರೆ ಮಾತಾಡ್ಬೋದು. ಎರಡು ಮಾತು ಚಂದ ಮಾತಾಡ್ತೀವಿ, ಮೂರನೇ ಮಾತಲ್ಲಿ ಜಗಳ ಕತ್ತತಿ. ಯಾರು ಮಾತಾಡ್ತಾರ? ಅದ್ರಾಗ ನಿನ್ನ ಮಾತನಾಗ ನಿನ್ನ ಕಷ್ಟರ ಇರಂಗಿಲ್ಲ, ನನ್ನ ಕಷ್ಟರ ಕೇಳಂಗಿಲ್ಲ. ಹೌದನ? ನೀ ಹೆಂಗೆ ಮಾಡ್ತೀನ? ನೀನು ಕಷ್ಟನಾರ ಹೇಳ್ತೀನೋ ಅದು ಇಲ್ಲ, ನನ್ನ ಕಷ್ಟ ಅಂದ್ರೆ ಕೇಳ್ತೀನೋ ಅದು ಇಲ್ಲ. ಬರೀ ಬ್ಯಾರೆಗಿಲ್ಲನ ಇರ್ತಾವು, ಅದನ್ನ ಎಲ್ಲಿ ಕೇಳಾಕ್ ಹೋಗಿಲ್ಲ ನಾನು. ಹಚ್ ನಿಮ್ಮ ಅವ್ಗೆ ಫೋನ್ ಹಚ್ಚ. ನನಗೂ ಆಫೀಸಿಗೆ ಹೊತ್ತಾಗತ್ತತಿ, ಹೊಕ್ಕ ನಾನು. ಹೋಗ್ರಿ ನಿಮ್ಗೇನೇನಿಲ್ಲ, ಬೇರೆ ಆಫೀಸ್ ಒಂದು ಬಿಟ್ರೆ ಆಫೀಸು ಮನಿ ಅವ್ವ ಅಪ್ಪ, ಇದನ್ನ ಬಿಟ್ರೆ ಮತ್ತೆ ಇನ್ನೇನೈತಿ ನಿಮಗೆ? ಏನೂ ಇಲ್ಲ. ನಾನಂತೂ ಮೊದ್ಲು ಕಾಣಂಗಲ್ಲ. ನೋಡ್ರಿ ಎಲ್ಲಾರು ಸೇರ್ಕೊಂಡು ಪ್ಯಾಟೆಗೆ ಹೋಗೋ ಪ್ಲಾನ್ ಮಾಡಕತ್ತಾರ. ನಿಮ್ ದೊಡ್ಡ ಅತ್ತಿಯಮ್ಮ ಸಣ್ಣಕಿ ನೀನು ಬಂದಕಿ ಜೋಡಿ ಅಲೆ ಕುಚ್ಚು ಹಚ್ಚಾಳಕಿ. ಹಂಗ ಏನ್ ಕಿಸಿ ಮಾತಾಡ್ತಾರ, ಏನ್ ಕುಸು ಮಾತಾಡ್ತಾರ. ಅಲೆ ಆಕಿ ಜೋಡಿಗೆ ಪ್ಯಾಟಿಗೆ ಹೋಗಕ ಪ್ಲಾನ್ ಹಾಕತ್ತಾಳ ನಿಮ್ಮ ಅತ್ತಿಯಮ್ಮ. ಅದ ನನ್ ಕರ್ದಾರನ್ನ ನೋಡು. ನೀನು ಚೆನ್ನಾಗಿ ಮಾತಾಡ್ಸಿದ್ರ ಮಾತಾಡ್ತಾಳ ಅತ್ತಿಯಮ್ಮ. ಯಾಕೆ ಮಾತಾಡೋದಿಲ್ಲ? ನೀನು ಹೊಸದಾಗಿ ಬಂದಾಗ ನಿನ್ನ ತಂಗಿ ಗತೆ ನೋಡ್ ಕೇಳಲಿಲ್ಲ. ನೀನು ಅಡ್ಡಾಡ್ ಸೊಟ್ಟಿ ಹಾಕತ್ತಿ ಕೈ ಬಿಟ್ರ ಅವ್ರು. ನೀನ್ ಹೊಲಸ್ ಬುದ್ಧಿ ಎಲ್ಲರಿಗೂ ಗೊತ್ತೈತಿ ಮನ್ಯಾಗ. ಹಂಗಾಗಿ ಅವ್ರು ಯಾರು ನಿನ್ ಸೇರಂಗಿಲ್ಲ. ನೀನ ಹೋಗ್ಬೇಕಾಗಿತ್ತು. ಹೋಗಿ ನೀನ್ ನಾನು ಬರ್ತಾನೆ ಅಂದ್ರೆ ಅವ್ರು ಕರ್ಕೊಂಡು ಹೋಗಿ ಹೋಗಿದ್ರು. ಅವ್ರೇನ್ ಬ್ಯಾಡ ಅಂತದ್ರು. ನೀನ್ ಅದನ್ನ ನಿಂತ್ಕೊಂಡು ಕದ್ದು ಕೇಳಿಸ್ಕೊಂಡು ಓಡಿ ಬಂದು ನಿಮ್ಮ ಅವ್ವ ಫೋನ್ ಮಾಡಿ ಕೇಳೋ ಅಂತ ಅರ್ಕತ್ತೇನಿತ್ತು? ನಮ್ಮ ಯಾಕೆ ಫೋನ್ ನಾನು ಅಲ್ಲ ಈಗ ಮಾಡೋದಲ್ಲ. ನೀನು ಏನೋ ನಾ ಇದ್ರಿಗೆ ಕೇಳದೆ ನನ್ಗೆ ಹೇಳಾಕತ್ತಿ. ಇಲ್ಲ ಅಂತಂದ್ರೆ ಸೀದಾ ನಿಮ್ಮ ಅವ್ವ ಫೋನ್ ಮಾಡಿ ನೀ ಹೇಳೋದಲ್ಲ, ಅದನ್ನ ಹೇಳಾಕತ್ತೀನಿ ಅಟ. ಬರೀ ನನ್ನ ನಾಡಿಕೆನವ ಆಗ್ತದೆ ನಿಮ್ದು. ಎಲ್ಲಾರು ಸಾಲ್ದಾಗಿದ್ರು ನೀವೊಬ್ರು ಕಮ್ಮಿಯಾಗಿದ್ರಿ. ನೋಡಿದ್ರೇನ ನಿನ್ನೆ ನಿಮ್ಮ ಅವ್ವಾರು ಹಂಗ ಟಿಜರಿಗಿಂದ ಬಂಗಾರ ಸಾಮಾನ ತೆಗೆದು ಕೊಟ್ಟದ್ದೇನು, ಚಲೋ ಸೀರಿನ ಕೊಟ್ಟದ್ದೇನು, ಹೆಂಗ್ ತಯಾರು ಮಾಡಿದ್ರಕ್ಕೆ ನೀನೆ ನೋಡಿದ್ರೇನು ನೀವು? ನಿನಗೂ ಕೊಟ್ಟಿದ್ರಲ್ಲ. ಅಯ್ಯೇ ಏಟ್ ಕೊಟ್ಟಿದ್ರು? ಅದ ಒಂದು ಹಳೆಯ ನೆಕ್ಲೇಸ್, ಅದ ಒಂದು ತಾಳಿ ಚೈನ, ಮತ್ತೆ ಏನ್ ಕೊಟ್ಟಾರ? ಬಳಿ ಕೊಟ್ಟಾರ, ಇನ್ನೇನ್ ಕೊಟ್ಟಾರ? ಆಕಿಗೂ ಅಷ್ಟ ಎಲ್ಲ ಹಾಕಿರೋದು. ಒಂದ್ ತಾಳಿ ಚೈನ್ ಹಾಕಿತಿ, ಒಂದ್ ನೆಕ್ಲೇಸ್ ಹಾಕಿತಿ. ಆಕಿಗೆ ಇನ್ನೂ ಬಳಿ ಸತಿ ಹಾಕಿಲ್ಲ. ನಾ ನೋಡಿನಲ್ಲ ನಿನ್ನೆ ಆಕಿ ಬಂದಾಗ. ಆಕಿ ಕೈಯಾಗ ಗಾಜಿನ ಬಳಿನ ಇದ್ವು. ಹಾಕಿರೋದು ಅದ ಒಂದ್ ನೆಕ್ಲೇಸು, ಮತ್ತೇನದು ತಾಳಿ ಚೈನ ಅಷ್ಟ. ಕಾಲುಂಗ್ರ ಒಂದ್ ಹಾಕ್ಯಾರ, ಮತ್ತೆ ಇನ್ನೇನ್ ಹಾಕ್ಯಾರ? ನಿನಗೂ ಕೊಟ್ಟಿತ್ತಲ್ಲ ಹಳೆ ನೆಕ್ಲೇಸ್ ಅಲ್ಲ ಅದು, ಹೊಸ ನೆಕ್ಲೇಸ್ ಅದು ನೀನು ಕೊಡ್ಸಿರೋದು. ಅಯ್ಯ ಡಿಸೈನ್ ಹಳೆಯದಲ್ಲ, ಅದನ್ನ ಯಾಕೆ ಹಾಕ್ಯಂತಾರ? ನನಗೆ ಬ್ಯಾಡದು. ನನಗೂ ಹೊಸ ನೆಕ್ಲೇಸ್ ಮಾಡಿಸ್ಕೊಡ್ರಿ ನೀವು. ಈಗ ಮತ್ತೆ ಹೊಸ ನೆಕ್ಲೇಸ್ ಬೇಕನ? ಬಂಗಾರ ರೇಟ್ ಕೇಳಿ ಏನೇ ಎಟ್ಟಾಗೈತೆ ಅನ್ನೋದು? ಗೊತ್ತಿತ್ತು ಬರ್ರಿ ನನಗೆ. ಈಗ ಆಕಿ ಮಾಡ್ಸಿಲ್ಲ ಹಂಗಾರ ನನಗೆ ಮಾಡ್ಸ್ಯಾರ ನೋಡು. ಅಮ್ಮಾರು ಅತ್ತಿ ನಿಮ್ಮ ಅತ್ತಿಗೆಮ್ಮ ನೋಡಿರೇನು ಸೇಮ್ ನೆಕ್ಲೇಸ್ ಹಾಕ್ಯಂತಾರ. ಬಾರಿ ಅವ್ರಟ್ಟ ಮನೆನಾರನ ನಾವೇನ್ ಹೊರಗ್ನಾರನ ಅನ್ನಂಗ್ ಮಾಡ್ತಾರ. ಅಲ್ಲೇ ಅದೇ ತರ ಸೇಮ್ ನೆಕ್ಲೇಸ್ ನಿನಗೂ ಇರ್ಲಿ ಅಂತಂದು ಅವ್ರು ಮಾಡಿಸ್ಕೊಟ್ಟದ್ದು. ನೀನಲ್ಲ ಹಳೇ ಡಿಸೈನ್ ಅದು ಅಂತಂದು ಮೂಲ್ಯಾಗಿಟ್ಟಿದ್ಯ ಅಲ್ಲಿ. ಅಷ್ಟು ತುಟ್ಟಿ ಬಂಗಾರ, ಅಷ್ಟು ಚಲೋ ನೆಕ್ಲೇಸ್ ಅವರೆಲ್ಲ ದಿನ ಹಾಕ್ಯಾನಾರಲ್ಲ. ನೀನು ಹಾಕ್ಯ ಯಾರು ಬೇಡ ಅಂತಾರ? ಎಲ್ಲಾರ್ದು ಒಂದ್ ನಮ್ನಿ ಆದ್ರ ನಿಂದ ಒಂದ್ ನಮ್ನಿ. ಅಯ್ಯೋ ನನಗದೆಲ್ಲ ಗೊತ್ತಲ್ಲ.
ಬೇಕಂದ್ರೆ ಅದನ್ನ ತಗೊಂಡು ಹೋಗಿ ಮುರಿಸಿ ನನಗೆ ಬೇರೆ ಮಾಡಿಸ್ಕೊಡ್ರಿ ಹೊಸ ಡಿಸೈನಿಂದ. ಇವತ್ತು ಅವರು ಹೊಂಟಾರ ಪೇಟೆಗೆ, ನಾವು ಹೋಗೋಣ ನಡ್ರಿ. ಅಯ್ಯ ಹಂಗ ಅವ್ರು ಹೊಕ್ಕಾರ ನಾವು ಹೋಗೋಣ ಅಂತಂದ್ರೆ ಆಕತ್ತೇನೆ. ನನಗೆ ಡ್ಯೂಟಿ ಐತಿಪ್ಪ, ನಾನು ಆಫೀಸ್ನಾಗ ರಜಾ ತಗೊಂಡಿಲ್ಲ ಏನಿಲ್ಲ. ನೀನ್ ಒಂದು ದಿನ ನಾನು ಅರ್ಜೆಂಟ್ ಸಿಕ್ ಲೀವ್ ತಗೊಂಡಿದ್ದೆ. ಮತ್ತ ಮದುವೆ ಐತಿ ಅಂತಂದ್ರೆ ಅವ್ರು ಮುಕ್ಲಿ ಕೊಡಂಗಿಲ್ಲ ಅಂತಂದ್ರೆ ಸಿಕ್ ಲೀವ್ ಅಂತ ನೀನು ಒಂದು ದಿನ ತಗೊಂಡೆ ನಾನು. ಮತ್ತ ಅದನ್ನ ಎಕ್ಸ್ಟ್ರಾ ದುಡಿಸ್ಕೊಂತಾರ. ಇಲ್ಲಿಲ್ಲ, ನನಗೆ ಮತ್ತೆ ಇವತ್ತು ರಜಾ ಮಾಡಕ್ಕಾಗಲ್ಲ. ಸಂಡೇ ಕರ್ಕೊಂಡು ಹೋಗೋದಂತವ. ಬರೀ ಇದಾತ್ ನಿಮ್ದು. ನಾವ್ ಹೇಳ್ದ ಕರ್ಕೊಂಡು ಹೋಗೋದಲ್ಲ ಬಿಡೋದಲ್ಲ, ಬರೀ ನೀವ್ ಯಾವಾಗ ಹೇಳ್ತೀರಿ ಯಾವಾಗನ. ಅದ್ರಾಗು ನಾವ್ ಇಬ್ರ ಏನ್ ಹೊಕ್ಕವೆ, ಅವ್ರನ್ನ ಕರ್ಕ ಇವ್ರನ್ನ ಕರ್ಕ ಎಲ್ಲಾರ ಮಂದಿ ಹಿಂಡ ಹುಯಿ ಅಂತ ಕಟ್ಕೊಂಡು ಹುಡ್ರನ್ನ ಎಲ್ಲ ಹಾಕೊಂಡು ಹೋಗೋದ್ರಾಗನ ಬೇಜಾರ್ ಬಂದ್ ಹೋಗತಿ. ಅಲ್ಲೇ ತುಂಬಿದ ಮನ್ಯಾಗ ಇದ್ದಾಗ ಮತ್ತೆ ಎಲ್ಲಾರನ್ನೂ ಕರ್ಕೊಂಡ್ಬೇಕಾಕತಿ. ಅದ್ರಾಗ ಸಂಡೇ ಮತ್ತೆ ಹುಡ್ರ ರಜಾ ಇರ್ತಾವ, ಎಲ್ಲಾರು ರಜಾ ಇರ್ತತಿ, ಬರ್ತಾರ. ಅವ್ರ ಎಲ್ಲಿ ಹೋಗಾರ? ನಾವ ಹೋಗಿದ್ವಿ ಯಾವಾಗ ಒಂದ್ 6 ತಿಂಗಳ ಹಿಂದಾನ ಹೋಗಿದ್ವಿನ. ಸದ್ಯದಾಗ ಎಲ್ಲಿ ಹೋಗಿವಿ? ಮತ್ತೆ ಅದನ್ನ ಹೇಳಾಕತ್ತೇನ್ರಿ ನಾನು ನಿಮ್ಗೆ. ಸದ್ಯದಾಗ ನೀವೆಲ್ಲಿ ಕರ್ಕೊಂಡು ಹೋಗಿರಿ ನಮ್ಮನ್ನ? ಈಗ ಕರ್ಕೊಂಡು ಹೋಗ್ರಿ ಅಂತ ಹೇಳಾಕ್ತೇನೆ ನಾನು ನಿಮ್ಗೆ. ಇವತ್ತು ಅವ್ರು ಹೋಗ್ತಾರ, ನಾನು ಇವತ್ತ ಹೋಗ್ಬೇಕು, ನಾನು ಇವತ್ತ ತರ್ಬೇಕು. ನಿನ್ನೆ ಹೊಸ ಸೀರೆ ಉಟ್ಕೊಂಡು ಒತ್ತಾಗಿತ್ತಾಗ ನುಳ್ದಾಡಕತ್ತಲೇ ನನಗೆ ಹೊಟ್ಟೆ ಉರಿ ಬೀಳ್ದಂಗ ಆಗತ್ತಿತ್ತು. ನಾವು ಇವತ್ತ ಬೇಕು. ಹೊಟ್ಟೆ ಉರಿ ಬಿದ್ರ ಹೋಗಿ ಅಂದಿರ ಚಲೋ ತಂಗ ಉಪ್ಪು ಹಾಕಿ ಮಜ್ಜಿಗೆ ಕುಡಿ, ತಣ್ಣಗಾಕತಿ. ನನ್ ಜೀವ ಯಾಕೆ ತಿನ್ನಾಕತಿ? ನನ್ ರಕ್ತ ಕುಡಿಬೇಡ, ಹೊಟ್ಟೆ ತಣ್ಣಗಾಗೋದಿಲ್ಲ ಏನು? ಈಗೇನು ಕರ್ಕೊಂಡು ಹೋಗೋರ ಇಲ್ಲ? ಇಲ್ಲಪ್ಪ ಮರ, ಇವತ್ತು ಮಾತ್ರ ಆಗೋದಿಲ್ಲ. ಕಾಡ್ಬೇಡ ನನಗೆ. ಬೇಕಾದ್ರೆ ಸಂಡೆ ಕರ್ಕೊಂಡು ಹೋಗ್ತೀನಿ. ಬರೀ ಇದಾಗ ಹೊತ್ತು ಹೋಗ್ರಿ ನಿಮ್ದು. ಸಂಡೆ ಹೋದ್ರೆ ಯಾರು ಬರಂಗಲ್ಲ, ಬೇರೆ ನಾನು ನೀವು ಅಷ್ಟ ಹೋಗೋರು. ನಾ ಮೊದ್ಲೇ ಹೇಳ್ತಾ ನೋಡ್ರಿ. ಮತ್ತೆ ನನಗೆ ಗೊತ್ತಿಲ್ಲ ಅವತ್ತು ಹೆಂಗ ಆಕತಿ ಹಂಗ. ಆ ಶನಿಗೇಡಿ ಹುಡ್ರಿ ಏನ್ರ ಬರ್ಬೇಕು, ಮತ್ತೆ ಆವಾಗ ಐತಿ ಹಿಂಗ. ಮತ್ತ ಮಕ್ಕಳ ಮೇಲೆ ಒಂದ್ ಚೂರು ನೀ ಪ್ರೀತಿ ಇಲ್ಲದ್ಕನ ದೇವ್ರು ನಿನಗೆ ಇಲ್ಲಿವರೆಗೂ ಮಕ್ಕಳು ಕೊಟ್ಟಿಲ್ಲ. ಏನ್ರಿ ಏನಂದ್ರಿ ನೀವು? ದೇವ್ರು ನನಗೆ ಮಕ್ಕಳು ಕೊಟ್ಟಿಲ್ಲ? ದೇವ್ರ ಯಾಕ್ರಿ ಮಕ್ಕಳು ಕೊಡೋದಲ್ಲ ನನಗೆ? ಅದು ನನಗೆ ನಾನ ಬ್ಯಾಡ ಅಂತ ಬಿಟ್ಟೇನಿ. ಇಷ್ಟಲಗಳು ಮಕ್ಕಳು ಮಾಡ್ಕೊಂಡು ಅವ್ರು ಕುಂಡಿ ತೊಳ್ಕಂತ ಏನು ಇದ ಗೋಳಿ ಆಡ್ಲಿ ನಾನು? ನನಗಿನ್ನು ಸಿಟಿಗೆ ಹೋಗ್ಬೇಕು, ನಾನು ಒಳ್ಳೆ ಜಾಬ್ ಮಾಡ್ಬೇಕು ಅಂತೆಲ್ಲ ಆಸೆ ಐತಿ. ಅದನ್ನೆಲ್ಲ ಬಿಟ್ಕೊಂಡು ಈಗ ಹಳ್ಳಿಯಾಗನ ಹುಡ್ರ ಮಕ್ಳಿಗೆ ತೊಳ್ಕಂತ ಇಲ್ಲೇ ಕುಂತ್ ಬಿಡು ಅಂತೀರಿ ನೀವು ನನಗೆ. ಅದನ್ನೆಲ್ಲ ಮಾಡಕ್ ಆಗೋದಿಲ್ಲ ಅಂತನ ನಾನೇ ಬ್ಯಾಡ ಈಗ ಮಕ್ಕಳು ಅಂತ ಬಿಟ್ಟನಿ. ನನಗೆ ಯಾಕ್ರಿ ಮಕ್ಕಳ ಮ್ಯಾಗ ಪ್ರೀತಿ ಇರೋದಿಲ್ಲ? ನನಗೆ ಹುಟ್ಟ ಮಕ್ಕಳ ಮ್ಯಾಗ ನನಗೆ ಪ್ರೀತಿ ಇದ್ದೇ ಇರ್ತತಿ. ಬ್ಯಾರ್ಯಾರ ಮಕ್ಕಳು ನಾನೇ ಪ್ರೀತಿ ಮಾಡ್ಲಿ? ನನಗೆ ಬೇಕಾದಾಗ ನಾ ಮಕ್ಕಳು ಮಾಡ್ಕೊಂತಾನೆ ಹೇಳ್ರಿ. ಬೇಕಾದಾಗ ಮಾಡ್ಕೊಳಕ ಅದು ಮಣ್ಣಿನ ಮುದ್ದೆ ಅಲ್ಲ, ಮಣ್ಣಿನ ಗೊಂಬೆ ಅಲ್ಲ. ದೇವ್ರು ಕೂಡ ವರ. ಅದು ಯಾವಾಗ ಆಕತಿ ಅವಾಗ ಆಗಕ್ ಬಿಟ್ಬಿಡ್ಬೇಕು. ನಾವ ದೇವ್ರಾಗಕ್ ಹೋಗ್ಬಾರ್ದು. ನಾವ ದೇವ್ರಾದ್ರ ಆಗ ಪರಿಣಾಮಗಳ ಬೇರೆ ಇರ್ತಾವ. ಅದು ಶಾಣ್ಯರಿಗೆಲ್ಲ ಅರ್ಥ ಆಕತಿ, ಮೂರ್ಖರಿಗೆ ಅರ್ಥ ಆಗೋದಿಲ್ಲ. ನೀವು ಇಂಥ ವೇದಾಂತ ಎಲ್ಲ ನನ್ನ ಇದ್ರಿಗೆ ಹೇಳಕ್ ಹೋಗ್ಬೇಡ್ರಿ. ನನಗೆ ಗೊತ್ತೈತಿ ನಾ ಏನ್ ಮಾಡ್ಬೇಕು ಅನ್ನೋದು. ನಾನು ಜಾಬಿಗೆ ಹೋಗ್ತೇನೆ ಇನ್ಮೇಲಿಂದ. ಮನೆ ಕೆಲಸ ಭಾಳ ಆಕವು ಹಂಚ್ಕೊಂಡು ಮಾಡ್ಬೇಕು ಅನ್ನೋದಕ್ಕೆ ನಾನು ಈ ಮನ್ಯಾಗ ಬಿದ್ದಿದ್ದೆ ಇಷ್ಟು ದಿನದಿಂದ. ಈಗ 3 ಜನ ಆಗಿವಿ, ಕೆಲಸ ಕಮ್ಮಿ ಆಕತಿ. ನನ್ನ ಪಾಲಿನ ಕೆಲಸ ನಾನು ಮುಂಜಾನೆ ಮಾಡಿಟ್ಟು ನಾನು ಜಾಬಿಗೆ ಹೋಗ್ತೇನೆ. ನಾನು ಜಾಬಿಗೆ ಹೋಗಕ್ಕೆ ಅಂದ್ರೆ ಹೋಗಕ್ಕಿನ ನಿನ್ನಿಷ್ಟ. ಏನಾರ ಯಾಕೆ ಮಾಡ್ಕೊಂಡು ಹಾಳು ಗುಂಡಿ ಬಿದ್ಕ ನಾ ಏನು ಹೇಳಲ್ಲ. ಯಾಕಂದ್ರೆ ನೀ ಹೇಳಿದ್ರೆ ಮಾತು ಕೇಳಂಗೂ ಇಲ್ಲ. ನಿನಗೆ ಏನಾರ ಹೇಳಿ ಉಪಯೋಗನೂ ಇಲ್ಲ. ಮಾಡು, ನಿನಗೆ ಏನ್ ತಿಳಿತೈತಿ ಹೆಂಗ್ ತಿಳಿತೈತಿ ಹಂಗೆ ಮಾಡು. ನೆಟ್ಟಿಗೆ ಮನ್ಯಾಗಿನ ಕೆಲಸನ ಮಾಡೋಕ್ಕಾಗಲ್ಲ ಅಂತ ಹೊಯ್ಕೊಂತೀವಿ. ಇನ್ನು ಮನ್ಯಾಗಿಂದ ಮಾಡಿಟ್ಟು ಇನ್ನು ಜಾಬಿಗೆ ಹೋಗಿ ಬಂದು ಅಂದ್ರೆ ಮುಗಿದು ಹೋದ್ ಕತಿ. ಅಯ್ಯ ಕೆಲಸ ಕಮ್ಮಿ ಆಕವ್ ಹೇಳ್ರಿ. ಇನ್ನೇನಕ್ಕೆ ಇರ್ತಾಳಲ್ಲ ಮನ್ಯಾಗ ಮಾಡ್ಕೊಂತಾಳ. ಹೆಂಗ್ ಮಾಡ್ತೀನಿ ನೋಡಿ, ನಿನಗ ಬಿಟ್ಟಿದ್ದು. ಅವನ ಹತ್ರ ನೀನ ಮಾತಾಡ, ನಾ ಮಾತ್ರ ಮಾತಾಡಲ್ಲ. ನೀವು ಹೂ ಅಂದ್ರೆ ಯಾರೇನು ಅನ್ನಂಗಲ್ಲ. ನೀವು ಅವ್ರ ಮ್ಯಾಗ ಅವ್ರು ನಿಮ್ಮ ಮ್ಯಾಗ ಹಾಕ್ಯಂತ ಬರೀ ಹಿಂಗ ಮಾಡ್ಕೊಂತ ಕುಂದ್ರಿ. ಅವಾಗ ಕೇಳಿದಾಗ ನಿನ್ನ ಗಂಡನ ಕೇಳುವ, ನಿನ್ನ ಗಂಡ ಹೆಂಗೆ ಹೇಳ್ತಾನೆ ಹಂಗ ಅಂತ ಅವ್ರು ಅಂದ್ರ ಅತ್ತಿಯರ್. ಈಗ ನೀವು ಅವನ್ ಕೇಳೋ ಅಂತ ಹೇಳ್ತೀರೇನ? ಎಲ್ಲ ಆಟ ನನ್ನ ಹತ್ರ ಹಚ್ಚಕ್ ಹೋಗ್ಬೇಡ್ರಿ. ನಾ ಮಾತ್ರ ಹೋಗಕ್ಕೆ ಅಂದ್ರೆ ಹೋಗಕ್ಕೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೆ, ಅವರು ಇಂಟರ್ವ್ಯೂ ಕರ್ದಾರ. ನಾನು ಹೋಗ್ತೇನೆ ನಾಳಿಂದ. ನೀನೇನ್ ಕೇಳಾಕತ್ತೀಯೋ ಹೇಳಾಕತ್ತೀಯೋ? ಹೇಳಾಕತ್ತೀನಿ. ಹಂಗಂದ್ರೆ ನೀನ್ ಕೇಳ್ದಂಗ್ ಮಾಡ್ಕೊ, ನನಗೇನು ಹೇಳಕ್ ಹೋಗ್ಬೇಡ. ಹಿಂಗಂದ್ಬಿಟ್ರೆ ನಾ ಏನ್ ಬಿಟ್ಟು ಕುಂತ್ ಬಿಡ್ತೇನೆ ಅಂತ್ಕೊಂಡ್ರೆ ಈ ಸರಿ ಮಾತ್ರ ಬಿಡ ಮಾತಾ ಇಲ್ಲ. ನಾ ಹೋಗಕ್ಕೆ ಅಂದ್ರೆ ಹೋಗಕ್ಕಿನ ಯಾರು ತಡಿತಾರ ನಾನು ನೋಡ್ತೀನಿ. ಜಾಬ್ ಮಾಡ್ಕೊಂಡು ದುಡ್ಕೊಂಡು ತಗೊಂಬಂದಿ ಅಂದ್ರೆ ಇವ್ರನ್ನೆಲ್ಲಾರನ್ನ ಹಿಂಗ್ ಚಿಮ್ಮೋಗಿತೇನೆ ಹಂಗ ಅಲ್ಲ. ಮತ್ತ ಮಹೇಶ ಈಗ ಇದ್ ಬಂದೇನ? ಹ್ಞೂ ಅದಕ್ಕೆಮ್ಮ, ನಿನ್ನೆಲ್ಲ ಸ್ವಲ್ಪ ಸುಸ್ತಾದಂಗಾಗಿತ್ತಲ್ಲ ಅದಕ್ಕೆ. ನಾಷ್ಟಕ್ಕೆ ಮಾಡ್ರಿ ಅದಕ್ಕೆಮ್ಮ? ಏನಿಲ್ಲಪ್ಪ, ಅಡಿಗೆನ ಮಾಡಿಬಿಟ್ಟನಿ. ಮತ್ತೆ ನಾಷ್ಟಕ್ಕೆ ಬೇರೆ ಮಾಡಿಲ್ಲ. ಊಟ ಪೇಟೆಗೆ ಹೋಗೋಣ ಅಂತಂದು ಅಡಿಗೆನ ಮಾಡಿಬಿಟ್ಟನಿ. ದೀಪ ಹೇಳಿಲ್ಲ ನಿನಗೆ? ಎದ್ರ ಬಗ್ಗೆ ಅದಕ್ಕೆಮ್ಮ? ಅಲ್ಲ, ನಾನು ನಿಮ್ಮಣ್ಣ ಪೇಟೆಗೆ ಹೊಂಟಿದ್ವಿ. ಮತ್ತು ನೀನು ಆಕಿ ನೋಟ್ ಕರ್ಕೊಂಬಂದಿದ್ರೆ ಚಲೋ ಆಕತ್ತಾನ. ಅಂದ್ರೆ ಆಕಿ ಒಂದು ಸರಿಬಿ ಏನಕ್ಕಿ ಮನ್ಯಾಗಿನ ತಗೊಂಬಂದ ಅವು ಚಂದ ಕಾಣಂಗಿಲ್ಲ ಅಂತ. ಹೆಂಗೂ ಮದುವೆ ಆಗೈತಲ್ಲ, ಅವು ಸೀರೆ ಅದನ್ನ ನೋಟ್ಗಳ್ಳಿ ಡ್ರೆಸ್ಸು ಅಂತಂದ್ರೆ ಚೂಡಿದಾರ ಅವು ನೋಟ್ಗಳ್ಳಿ ಅಂದ್ರೆ ಅಮ್ಮಾರು. ಮತ್ತು ನೀ ಕೊಡಿಸ್ತೀಯನಂತಂದು ಆಕಿ ಹೇಳಿದ್ನಪ್ಪ. ಆಕಿ ನಿನ್ನ ಹತ್ರ ಹೇಳಕ್ಕೆ ನಾಚಿಕೊಂಡ್ಲನ. ನಾ ಹೇಳ್ತೇನೆ ಬಿಡು ಅಂದಿದ್ದೆ ನಾನು. ಮತ್ತು ನಾನು ಹೇಳ್ದ ಆತಲ್ಲಿ. ಈಗ ಹೆಂಗೆ ಮಾಡೋದು ಹೋಗೋದ? ಹೌದ್ರಿ ಅದಕ್ಕೆಮ್ಮ. ಓಹೋ, ನಾನು ಅದ್ರ ಕಡೆ ಲಕ್ಷ್ಯನೂ ಕೊಡಲಿಲ್ಲ. ಹೌದಲ್ಲ. ಅದಕ್ಕೆಮ್ಮ ಒಂದು ಕೆಲಸ ಮಾಡಿರಿ, ಈಗ ನೀವು ಹೋಗ್ಬೇಡಿ. ನಾನು ಆಕಿನ 1-2 ದಿನ ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅಯ್ಯಕ್ಕೆ ನಮ್ಮ ಜೋಡಿನ ಬರೀ ಹೋಗೋಣ? ಇಲ್ಲ ಅದಕ್ಕೆಮ್ಮ, ಬೇಡ. 1-2 ದಿನ ಬಿಟ್ಟು ಆಮೇಲೆ ಹೋಗ್ತೀನಿ.
ಓಹೋಹೋ, ನಿಮ್ಮಿಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತನು. ಆತಪ್ಪ ಆತು, ಹೋಯ್ ಬರ್ರಿ ಗಂಡ ಹೆಂಡತಿ ಇಬ್ರ. ನಾವ್ಯಾಕೆ ನಿಮ್ಗೆ ಡಿಸ್ಟರ್ಬ್ ಮಾಡಕ್ ಹೋಗೋಣ, ನಾವು ಗಂಡ ಹೆಂಡತಿ ಇಬ್ರು ಹೋಗ್ಬಿಡ್ತೇವೆ ಆತ. ಹೋಗಿ ಬೇರೆ ಐತಿಮ್ಮ. ಸರಿನಪ್ಪ ಆತು. ಅದು ಹೋಗೇ ಬಿಡ್ತಲ್ಲ ಹುಡುಗಿದು. ತಡಿ, ಇವರು ಗೊಯ್ 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 ಅನ್ನಕತ್ತಿದ್ರು. ಏನು ಕರ್ಕೊಂಡು ಹೋಗ್ತಾರ ಇಲ್ಲ. ನಾ ಆಸೆ ಪಟ್ಟಾಗನ ಹಿಂಗ ಮಾಡ್ತಾರ. ಚಂದ ದೀಪಾನ್ ಜೋಡಿ ಅಡ್ಡಾಡ್ಬೋದು ಮಾತಾಡ್ಕೊಂತ ಅನ್ಕೊಂಡಿದ್ದೆ. ಈವ ಬ್ಯಾಡ ಅಂತ ಇವ್ರು ಇನ್ನೇನಂತಾರ ಏನ. ಹಾಂ, ಪೂರ್ತಿ ರೂಮ್ ಕ್ಲೀನ್ ಆತು. ಅತ್ತಿಯರು ಖುಷಾಕರ್ ನೋಡಿ. ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಅವ್ವಗೆ ಫೋನ್ ಮಾಡ್ತೀನಿ ಮೊದ್ಲು. ಯಾಕೆ ಅವ್ವ ಬೆಳಗ್ಗೆನೂ ಫೋನ್ ಎತ್ತಲಿಲ್ಲ. ನೋಡೋಣ ಈಗಾರ ಎತ್ತಾಳನ. ಅವನ ಜೋಡಿ ಒಟ್ಟು ಮಾತಾಡಿದ್ರೆ ಸಮಾಧಾನ ಆಕತಿ. ದೀಪಾ ಇಲ್ಲದೇನೆ, ನಾ ಮನೆ ತುಂಬ ಹುಡುಕಿದೆ. ಅದು ರೀ, ಅತ್ತಿಯರ ರೂಮ್ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಇಡೋಣ ಅನ್ಕೊಂಡು ಬಂದೆ. ಮಾಡಿದ್ರೆ ಅವ್ರು ಖುಷಿ ಆಗ್ತಾರಲ್ಲ ಅಂತ. ಅಡುಗೆ ಮನ್ಯಾಗೂ ಏನೂ ಕೆಲಸ ಇರಲಿಲ್ಲ ಮಾಡೋಕೆ. ನನಗೂ ಬೋರ್ ಆಗಾಕತ್ತಿತ್ತು ಅದಕ್ಕೆ. ಹೌದಾ? ಖುಷಿ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ನನಗೂ ನೀನು ರೀ ಹೋಗ್ರಿ ಬರ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೀನು ಹೆಂಗೆ ದೀಪಾ ಹೋಗು ಬಾ ಅಂತ ಕರಿ ಅಂತಂದೇನ, ಹಂಗೆ ನೀನು ನನ್ಗೆ ಮಹೇಶ ಹೋಗು ಬಾ ಅಂತ ಕರಿಬೋದು. ಅಯ್ಯ ಇಲ್ಲ, ಹಾಗೆಲ್ಲ ಕರಿಬಾರ್ದು. ತುಂಬಿದ ಮನ್ಯಾಗ ಆ ಥರ ಹೋಗು ಬಾ ಅಂತ ಗಂಡನ ಕರೆಯೋದು ಚೆನ್ನಾಗಿರಲ್ಲ. ಮಕ್ಕಳು ಮನ್ಯಾಗ ಅದನ್ನೇ ಕಲಿತಾರ. ಇದು ಮಕ್ಳಿರೋ ಮನೆ ರೀ. ನಾವು ಹೆಂಗೆ ಮಾತಾಡ್ತೇವೆ ಮಕ್ಕಳು ಹಂಗೆ ಮಾತಾಡೋದು ಕಲಿತಾರ. ದೊಡ್ಡವ್ರನ್ನ ನೋಡೇ ಅಲ್ಲ ಮಕ್ಕಳು ಕಲಿಯೋದು. ನಾವು ನೀಟಾಗಿ ಚಂದಂಗೆ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ನಾವು ಮಾತಾಡಿದ್ರೆ ಅವರು ಮಾತಾಡ್ತಾರೆ. ನಾನು ರೀ ಅಂತ ಕರೆಯೋದ್ರಾಗ ನನಗೆ ಖುಷಿ, ನಾನು ಕಂಫರ್ಟಬಲ್. ಪ್ಲೀಸ್ ನನಗೆ ಒಂಟಕ್ಷರದಾಗ ಮಾತಾಡೋಕ್ಕೆ ಹೇಳಬೇಡ್ರಿ. ಓಕೆ ಫೈನ್, ನಿನಗೆ ಹೆಂಗೆ ಇಷ್ಟ ಹಂಗಿರು ಆಯ್ತಾ. ಒಂದು ವಿಷಯ ನಾ ಏನು ಹೇಳಕ್ಕೆ ಬಂದೆ ಅಂತಂದ್ರೆ, ಅದು ಅದಕ್ಕೆ ಏನೋ ಮಾರ್ಕೆಟಿಗೆ ಹೊಂಟೀರಿ ಹೋಗೋನು ಅನ್ನಕತ್ತಿದ್ರು. ನಾನು ಈ ಥರ ಬಟ್ಟೆ ಹಾಕೋದು ಬೇಡ, ಸೀರೆ ಚೂಡಿದಾರ ಹಾಕೋ, ಇವೆಲ್ಲ ಕಾಲು ಕಾಣಿಸ್ಕೊಂತ ಚಂದ ಕಾಣಂಗಿಲ್ಲ ಅಂತ ಅಮ್ಮಾರ ಅನ್ನಕತ್ತಿದ್ರು. ನನಗೂ ಸರಿ ಅನ್ನಿಸ್ತು. ಆದರೆ ಏನು ಮಾಡಲಿ, ನನ್ನ ಹತ್ರ ಡ್ರೆಸ್ ಆ ಥರ ಇದ್ದಿದ್ದಿಲ್ಲಲ್ಲ. ಮನ್ಯಾಗ ನಾವು ಯಾವ ಹಾಕ್ಕೊಂತಿದ್ದೆ ಅವನ್ನಷ್ಟ ನಾನು ಬಡ ಬಡ ತೊಗೊಂಬಂದೇನಿ. ಬ್ಯಾಗು ನಾನು ಇನ್ನೂ ಸರಿಯಾಗಿ ಓಪನ್ ಮಾಡಿಲ್ಲ. ನೋಡ್ಬೇಕು ಅದ್ರೊಳಗೆ ಯಾವಾರ ಅವು ಆ ಸೀರೆ ಇಟ್ಟಿದ್ಲ ಅಂತಂದ್ರೆ ಅದನ್ನ ಉಟ್ಕೋತೇನೆ ರೀ. ಅದು ಅಕ್ಕ ನನಗೂ ಕೊಡ್ತೇನೆ ಹಾಕೋ ಅಂದ್ಲು. ಮತ್ತು ಯಾಕೆ ಅವರು ಅಂತ ಸುಮ್ಮನಾದೆ. ಮತ್ತು ಅಕ್ಕನ ಬಾ ಮಾರ್ಕೆಟ್ಗೆ ಹೋಗೋನು ತೊಗೊಂಬರೋಣ ಅಂತಂದ್ಲು. ಅದಕ್ಕೆ ನಾನು ಹ್ಞೂ ಅಂದೆ. ಹ್ಞೂ ಅಂದಿದ್ದೇನೋ ಸರಿ, ಆದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ನೀ ಅಡ್ಜಸ್ಟ್ ಮಾಡ್ಕೋತಿಯಲ್ಲ. ಏನ್ರಿ? ಮಾರ್ಕೆಟ್ಗೆ ಹೋಗೋಣಂತ, ಆದ್ರೆ ಒಂದು 2 ದಿನ ಬಿಟ್ಟು ಆಮೇಲೆ ಹೋಗೋಣ, ಇವತ್ತು ಬೇಡ ಪ್ಲೀಸ್. ಅದು ರೀಸನ್ ಏನಂದ್ರೆ, ನೀವು ರೀಸನ್ ಹೇಳೋ ಅವಶ್ಯಕತೆನೇ ಇಲ್ಲ. 2 ದಿನ ಬಿಟ್ಟು ಹೋಗೋಣ, 2 ದಿನ ಬಿಟ್ಟು ಹೋಗೋಣ. ನನಗೇನು ಅರ್ಜೆಂಟ್ ಇಲ್ಲ. ಇಲ್ಲ ಹೋಗೋದ ಇಲ್ಲಂತಲ್ಲ. ಯಾಕಂತಂದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಏನಂದ್ರೆ ನಾನು ಯಾವುದಾದ್ರೂ ಜಾಬ್ ಮಾಡಕತ್ತಿದ್ದಿಲ್ಲ. ನಾನು ಹಂಗೆ ಓದಿ ಬಂದಿದ್ದೆ ಆರಾಮಾಗಿ, ಆಮೇಲೆ ಜಾಬ್ ಮಾಡಿದ್ರ ಅಂತ ನಾ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಜಾಬಿನ ಬಗ್ಗೆ. ನಾ ಹಾಗಾಗಿ ಸ್ವಲ್ಪ ಕೈ ಸಣ್ಣ ಪುಟ್ಟ ನಂದೇನು ಭಾಳ ಖರ್ಚು ಇರ್ತಿದ್ದಿಲ್ಲ. ಸಣ್ಣ ಪುಟ್ಟ ಖರ್ಚಿಗೆ ಅಪ್ಪ ಕೊಡ್ತಿದ್ದ. ಅವಾಗ ಒಬ್ಬನೇ ಇದ್ದೆ, ಖರ್ಚಿಗೆ ಇಸ್ಕೊಂತಿದ್ದೆ, ನಡೀತಿತ್ತು. ಆದ್ರೆ ಈಗ ಹೆಂಡತಿ ಖರ್ಚಿಗೂ ಅಪ್ಪನ ಹತ್ರ ದುಡ್ಡು ಇಸ್ಕೊಳೋದು ಅಷ್ಟು ಸರಿ ಕಾಣಲ್ಲ. ಅದಕ್ಕೆ ಇವತ್ತ ಹೋಗಿ ನಾನು ಯಾವ್ದಾದ್ರು ಜಾಬ್ ಹುಡುಕ್ತೀನಿ. ಒಂದು 2 ದಿನದೊಳಗೆ ನಿನಗೆ ಹೆಂಗಾರು ಮಾಡಿ ನಾನು ಮಾರ್ಕೆಟಿಗೆ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಕೊಡ್ಸ್ಕೊಂಡ್ಬರ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ಅಯ್ಯೋ, ಅದಕ್ಕೆ ನೀವು ಇಷ್ಟೆಲ್ಲ ನನ್ನ ರಿಕ್ವೆಸ್ಟ್ ಮಾಡ್ಕೋಬೇಕಾ ರೀ? ಬೇಡ ರೀ, ನನಗೇನು ಅವಶ್ಯಕತೆ ಇಲ್ಲ. ಅವ್ವ ಯಾವ ಸೀರೆ ಇಟ್ಟಿರ್ತಾಳೆ ಅವನ್ನ ಹಾಕೋತೇನೆ, ನಡೀತೈತಿ. ಏನು ಅವಶ್ಯಕತೆ ಇಲ್ಲ. ನೀವು ಇಷ್ಟೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಹೆಂಗೆ ನಿಮ್ಗೆ ಅನುಕೂಲ ಹಂಗಾಗಲಿ. ನೀವು ಪ್ರೆಷರ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ, ನೀನೇ ವಿಚಾರ ಮಾಡು. ಈಗ ನನ್ನ ಖರ್ಚಿಗೆ ಇಸ್ಕೊಳೋದೇನೋ ಸರಿ, ಆದ್ರೆ ನನ್ನ ಹೆಂಡತಿ ಖರ್ಚಿಗೂ ನನ್ನ ಅಪ್ಪನ ಹತ್ರ ದುಡ್ಡು ಇಸ್ಕೊಳೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದು ನನಗೆ ಭಾಳ ಒಂಥರ ಮತ್ತು ಅಸಹ್ಯ ಅನಿಸ್ತೈತಿ. ಅದ್ರ ಸಲುವಾಗಿ ಅಪ್ಪೇನು ಕೊಡಂಗಿಲ್ಲ ಅನ್ನಂಗಿಲ್ಲ, ನಾ ಕೇಳೋಕ್ಕಿಂತ ಮುಂಚೆನ ಕೊಡ್ತಾನ. ಆದರೂ ನನಗೆ ಯಾಕೆ ಸರಿ ಅನ್ಸಲ್ಲ, ಅದ್ರ ಸಲುವಾಗಿ. ನಿಮ್ಮ ಯೋಚನೆ ಸರಿಯಾಗಿ ಐತ್ರಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ನಾ ಏನು ತಪ್ಪು ತಿಳ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ಮಾತು, ನೀವು ಹ್ಞೂ ಅಂದ್ರೆ ನಾನು ಜಾಬ್ ಮಾಡ್ತೀನಿ. ಅಲ್ಲ, ನಿಮ್ಮೊಬ್ಬರಿಗೆ ಎಲ್ಲ ಭಾರ ಆಗಬಾರ್ದಲ್ಲ ಅಂತಷ್ಟೇ. ಥ್ಯಾಂಕ್ಸ್ ದೀಪಾ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿಲ್ಲ. ಅದ್ರ ಬಗ್ಗೆ ನಿನ್ನ ಜಾಬಿನ ಬಗ್ಗೆ ಆಮೇಲೆ ವಿಚಾರ ಮಾಡೋಣಂತ, ಆಯ್ತಾ? ಈಗ ನೀನು ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ಅನ್ಕೊಂಡಿದ್ದೆ ನಾನು. ಅಲ್ಲೇ ಮಹೇಶಪ್ಪ, ಅದಕ್ಕೆಮ್ಮ ಯಾವಾಗ ಬಂದ್ರಿ? ಗಂಡ ಹೆಂಡತಿ ಪ್ರೈವೇಟಾಗಿ ಮಾತಾಡೋದು ಕೇಳಿಸ್ಕೋಬಾರ್ದಪ್ಪ. ಆದ್ರೆ ಏನು ಮಾಡಲಿ, ಕಿವಿಗೆ ಬಿದ್ದು. ನಾನೇನು ಬೇಕಂತ ಕೇಳಿಸ್ಕೊಂಡಿಲ್ಲ. ನಾ ಹಂಗೆ ನಿನ್ನ ಹಿಂದೆ ಬಂದೆ, ನಿನ್ನ ಮಾತು ಕಿವಿ ಮೇಲೆ ಬಿದ್ದು. ಮತ್ತು ನಾ ಕೇಳಿಸ್ಕೊಂಡಿಲ್ಲ ಮತ್ತೆ. ಅಲ್ಲ ಹುಚ್ಚಪ್ಪ, ನೀ ಬೇರೆ ನಾವು ಬೇರೆ ಏನು? ಅಲ್ಲ, ಆಸ್ತಿ ನಿಂದು ಐತಿ, ಮನಿ ನಿಂದೈತಿ, ಎಲ್ಲ ನಿಂದ ಇರ್ಬೇಕಾದ್ರೆ ಅಪ್ಪನ ಹತ್ರ ಕೇಳಕ್ಕೆ ಅಸಹ್ಯ ಅಂತೀಯಲ್ಲ ಹುಡುಗ. ಎಂತ ನಿದ್ದಿ ನೀನಂತ ನಾನು. ಹೋಗ್ಲಿ ಬಿಡು, ಅಪ್ಪನ ಹತ್ರ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಅಣ್ಣ ಕೊಡ್ತಾನಬ್ಬ. ನಾನು ಬ್ಯಾಡ ಅನ್ನತ್ಲೆ ನೀವಿಬ್ರ ಹೋಗಕ್ಕೆ ಹಂಗಂತೀರನ ಅಂತ ನಾನು ಅನ್ಕೊಂಡೀನಿ. ನೀನು ಈ ಥರ ವಿಚಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಬಿಡು ನಾನು. ಈಗ ನಿಮ್ಮ ಅಣ್ಣನ ಹತ್ರ ಇರಂಗಿಲ್ಲನ?
ಆಕಿ ಒಂದೆರಡು ಜೋಡಿ ಅರ್ವಿ ತಗೊಂಡ್ರೆ ನಿಮ್ಮ ಮನಕ್ಕೆ ಕೊಡ್ಸಾಕಂಗಿಲ್ಲ. ಬಾ ಬಾ ಇರ್ಲಿ. ಅದಕ್ಕೆಮ್ಮ ನಿಮಗೆ ಇಷ್ಟು ದೊಡ್ಡ ಮನಸ್ಸು ಇರೋದನ್ನ ಈ ದೊಡ್ಡ ಮನಿಗೆ ದೊಡ್ಡ ಸೊಸೆಯಾಗಿ ಇಷ್ಟು ಚಂದ ನೋಡ್ಕೊಂಡು ಹೊಂಟ್ರಿ ಮನಿನ. ಅದಕ್ಕೆಮ್ಮ ಪ್ಲೀಸ್ ಅದಕ್ಕೆಮ್ಮ ಇದನ್ನ ನನ್ನ ಮುಂದೆ ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ ಪ್ಲೀಸ್ ಅದಕ್ಕೆಮ್ಮ. ನನಗೆ ನಾ ಏನ್ ಬೇಕಾದ್ರೂ ಕೇಳ್ತೀನಿ, ಆದ್ರೆ ನನ್ನ ಹೆಂಡತಿಗೆ ನಾನ ತಂದು ಕೊಟ್ಟನ ಚಂದ ಅದಕ್ಕೆಮ್ಮ ಪ್ಲೀಸ್ ಅದಕ್ಕೆಮ್ಮ. ಆತಪ್ಪ, ನಿನಗೆ ಹೆಂಗೆ ಇಷ್ಟನ ಹಂಗೆ ಮಾಡು. ಆದ್ರೆ ನಾನು ನನ್ನ ತಂಗಿಗೆ ಗಿಫ್ಟನ್ನ ತಂದು ಕೊಡ್ಬೋದಲ್ಲ. ನಾನು ತಗೊಂಬರ್ತೇನೆ ಹೋಗಿ. ಅದಕ್ಕೆಮ್ಮ ಅದಕ್ಕೆಮ್ಮ ನಿಲ್ರಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನಾ ಹೊಂಟಾನಿ. ಬಾಯ್ ಬಾಯ್. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅವ್ರು ತಂದು ಕೊಟ್ರೆ ನಾ ಇಸ್ಕೊಳಂಗಿಲ್ಲ ತಗೋರಿ. ಅಯ್ಯೋ ಹಂಗೆ ಮಾಡಿಗಿಡಿ ಮತ್ತೆ ಅವ್ರೇನಾರು ತಂದು ಕೊಟ್ರ ಪ್ರೀತಿಯಿಂದ ಇಸ್ಕೊ ಏನು. ಆಮೇಲೆ ನಾನು ಜಾಬಿಗೆ ಹೋಗಕತ್ತಿಂದ ನನ್ನ ಪೇಮೆಂಟ್ ಬಂದ್ಮೇಲೆ ನಾವು ಅವ್ರಿಗೆ ಏನಾರು ಪ್ರೀತಿಯಿಂದ ತಂದು ಕೊಟ್ರೆ ಆಯ್ತು, ಹೌದಿಲ್ಲ? ಸರಿ.